ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಬಾಬಾ ಸಾಹೇಬರ ಜಯಂತಿಯನ್ನ ಮಾಡುವ ಜೊತೆಗೆ ನಾವು ಒಂದಿಷ್ಟು ಅವಲೋಕನಗಳನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ ನನ್ನ ಅವಲೋಕನ ಏನು ಮಾಡ್ಕೋಬೇಕು ಅಂತಂದ್ರೆ, ಈ ಇತಿಹಾಸ ದಲಿತ ಚಳವಳಿಯ ಅಜ್ಞಾತ ವೀರರು ಬಾಬಾ ಸಾಹೇಬರನ್ನ ಇಡೀ ದೇಶಕ್ಕೆ ಜಗತ್ತಿಗೆ ಪರಿಚಯ ಮಾಡಿರ್ತಕ್ಕಂಥ ಅಜ್ಞಾತ ವೀರರು ಬಹಳ ಜನ ಅವರ ಸಮುದಾಯದೊಳಗಡೆ, ಆದರೆ ಅವರ ಇತಿಹಾಸ ಎಲ್ಲೂ ಕಾಣಬೇಕು. ಅದಕ್ಕೆ ಬಾಬಾ ಸಾಹೇಬರ ಆಲೋಚನೆಗಳನ್ನು ನಮಗೆಲ್ಲ ಬಿಟ್ಟಿಲ್ಲ, ಅವ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಅಂತಕ್ಕಂಥ ನನ್ನ ವಿಚಾರ. ಅದರಲ್ಲಿ ಅಂಬೇಡ್ಕರ್ ಎಂಬ ಮಹಾನ್ ದಾರ್ಶನಿಕ ಕನಸಿಗೆ ಹೆಗಲಾಗಿ ರಕ್ತ ಮಾಂಸಗಳನ್ನು ಸುರಿದು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಸಮಾನತೆಯ ಬೀಜವಿಟ್ಟಿದ್ದ ನೂರಾರು ಅಜ್ಞಾತ ಕಥೆ ಇತಿಹಾಸದ ದಾಖಲೆಗಳಲ್ಲಿ ಹೆಸರು ಉಳಿಯಲಿದ್ದರು. ಇಂದಿನ ನಮ್ಮ ಸ್ವಾಭಿಮಾನದ ಬದುಕಿಗೆ ಬುನಾದಿಯಾದ ಧೀಮಂತರ ಕಾಟಕತೆ ಕೇವಲ ಘೋಷಣೆಗಳಲ್ಲ, ಅವರದ್ದು ನೆಲಮಟ್ಟದ ಹೋರಾಟ. ಕೋಲಾರದ ಚಿನ್ನದ ಗಣಿಯಿಂದ ಬಿಜಾಪುರದ ಹಳ್ಳಿಯವರೆಗೆ ಅಕ್ಷರದ ಬೆಳಕನ್ನು ಹರಡಿದ ಮಲ್ಲಯ್ಯ ಮಾಸ್ತರರಿಂದ ಹಿಡಿದು ದೇವರಾಸಿ ಪದ್ಧತಿ ವಿರುದ್ಧ ಸಿಡಿಗೆದ್ದ ಸರಸ್ವತಿ ಬಾಯಿಯ ಇತಿಹಾಸ ಮನೆತ ಚಳುವಳಿ ಈ ಅಜ್ಞಾತ ವೀರರು ಪಯಣವನ್ನು ಇಂದಿನ ಪೀಳಿಗೆ ನಡೆಸಿಕೊಳ್ಬೇಕಾಗಿದೆ. ಇವರ ಬಗ್ಗೆ ಸ್ವಲ್ಪ ಐತಿಹ್ಯದ ಬಗ್ಗೆ ಹೇಳಬೇಕು ಅನಿಸ್ತದೆ. ಶಿವಚರಣ ಬನ್ಸೋಡ ಅಂತಕ್ಕಂಥವರು ಅಂಬೇಡ್ಕರ್ ಅವರ ಸಮಕಾಲೀನಾಗಿದ್ದ ಪ್ರಮುಖ ನಾಯಕರು. ಮಹಾರಾಷ್ಟ್ರದ ಶೋಷಿತ ಜನರ ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ. ಸ್ವಾತಂತ್ರ್ಯ ಕಾರ್ಮಿಕರ ಪಕ್ಷ ಬಲವರ್ತನೆ, ಜನಸಾಮಾನ್ಯರಲ್ಲಿ ಹೋಗಿ ಅಂಬೇಡ್ಕರ್ ಅವರ ವಿಚಾರಗಳನ್ನು ಪ್ರಚಾರ ಮಾಡಿದ ಕೀರ್ತಿ ಇವರು ಬರ್ತದೆ. ಹಾಗೆಯೇ ಬಿ ಶ್ಯಾಮಸುಂದರ್ ಅಂತಕ್ಕಂಥವರು ಹೈದರಾಬಾದ್, ಕರ್ನಾಟಕ ಮತ್ತು ತೆಲಂಗಾಣ ಭಾಗದಲ್ಲಿ ದಲಿತ ಎತ್ತಿನ ಬಂಡಿಯಲ್ಲಿ ಕುಳಿತು ಹೋಗ್ತಾ ಇರುವಂತ ಅಂಬೇಡ್ಕರ್ ಅವರನ್ನ ರೂಢಿಸ್ತಾರೆ. ನೋಡಿ, ಒಬ್ಬ ಪಂಡಿತ ಇರಲ್ಲ, ಅವಮಾನ ಮಾಡ್ತಾನೆ. ಎತ್ತು ಹೊಡೆಯುತ್ತವನು, ಬಂಡಿ ಹೊಡೆಯುತ್ತವನಿಗೆ ಅವಮಾನ ಮಾಡ್ತಾನೆ. ಬಂಡಿ ಹೊಡೆಯುತ್ತವನಿಗೆ ಅವಮಾನ ಮಾಡಿದಾಗ ಆ ಬಂಡಿ ಹೊಡೆಯುತ್ತವನು ತನಗೆ ಅವಮಾನವಾಗತಕ್ಕಂಥ ಒಂದು ರೀತಿಯಲ್ಲಿ ಇವನಿಂದ ಮೆಲ್ಲಗೆ ಇಳಿಸುವುದರ ಬದಲಾಗಿ ಬಂಡಿಯಿಂದ ರೂಢಿಸ್ತಾನೆ. ಇಂಥ ಒಂದು ಅವಮಾನವನ್ನ ಹೈಸ್ಕೂಲ್ ಸಂದರ್ಭದಲ್ಲಿ ಅನುಭವಿಸ್ತಾ ಇರುವಂತದ್ದು. ಆಮೇಲೆ ನೀರಿಳಿಸಿ ಬಂದಂತ ಒಂದು ಸಂದರ್ಭದಲ್ಲಿ, ನೀರು ಕೇಳಲು ಹೋದಂತ ಸಂದರ್ಭದಲ್ಲಿ ಮೇಲ್ವರ್ಗದವರು ಹೀನಾಮಾನವಾಗಿ ನಿಂದನೆ ಮಾಡ್ತಾರೆ. ನಮ್ಮ ಶರಣರು ಹೇಳ್ತಾರೆ, ಯಾರು ಹಸಿದವರಿಗೆ ಒಂದು ತುತ್ತು ಊಟವನ್ನು ಕೊಡ್ತಾರೋ, ಯಾರು ಬಾಯಾರಿಕೆ ಆದಂತವರಿಗೆ ನೀರನ್ನು ಕೊಡ್ತಾರೋ ನಿಜವಾಗಲೂ ಅವರೇ ದೇವರು. ಆದರೆ ಅಂಬೇಡ್ಕರ್ ಅವರು ಬಾಯಾರಿಕೆಯಾಗಿ ಬಂದಂತ ಒಂದು ಸಂದರ್ಭದಲ್ಲಿ ಇವರಿಗೆ ಒಂದು ಹನಿ ನೀರು ಹುಟ್ಟುವುದಿಲ್ಲ. ನೋಡಿ, ಇವರಿಗೆ ನೀರನ್ನು ಕೊಟ್ಟರೆ ನಾವೇನು ಪಾಪದಲ್ಲಿ ಬಿಟ್ಟು ಅನ್ನುವಂಥ ಒಂದು ಪಾಪ ಪ್ರಜ್ಞಾನ ಮೇಲ್ವರ್ಗದವರಿಗೆ ಕಾಡ್ತಾ ಇದ್ದಾರೆ. ಇಂಥ ಒಂದು ಶೋಷಣೆಯನ್ನ, ಅವಮಾನವನ್ನ ಸಾರ್ವಜನಿಕವಾಗಿ ಅಲ್ಲಿ ಅಂಬೇಡ್ಕರ್ ಅವರು ಅವಮಾನಕ್ಕೆ ತುತ್ತಾಗ್ತಾ ಇರುವಂಥ ಒಂದು ಸಂದರ್ಭವನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಮುಂದಿನ ಸಂದರ್ಭದಲ್ಲಿ ಅದಕ್ಕೆ ಅಂಬೇಡ್ಕರ್ ಅವರಿಗೆ ಒಬ್ಬ ಕ್ಷೌರಿಕ ಎಮ್ಮೆಯ ಕೂದಲನ್ನು ಕಟ್ ಮಾಡ್ತಾ ಇದ್ದಾರೆ. ಎಮ್ಮೆಯನ್ನು ಕೊಡ್ತಾ ಇದ್ದಾರೆ, ಎಮ್ಮೆಯ ಕೂದಲನ್ನು. ಅಂಬೇಡ್ಕರ್ ಅವರು ಹೋಗ್ತಾರೆ, ನಮ್ಮ ಕೂದಲು ಜಾಸ್ತಿ ಬಂದಿದ್ದೇವೆ, ತಲೆಯ ಕೂದಲನ್ನ ಕಟಿಂಗ್ ಮಾಡಿದಂತ ಒಂದು ಸಂದರ್ಭದಲ್ಲಿ ಆ ಕ್ಷೌರಿಕನು ಸಹಿತ, ನೀನು ಅತ್ಯಂತ ಹಿಂದುಳಿದಂತ ವರ್ಗದಲ್ಲಿ ತಿಳಿಸಿದಂತವನು, ಆದ್ದರಿಂದ ನಿನಗೆ ನಾನು ಕ್ಷೌರ ಮಾಡಲ್ಲ ಅಂತ ಹೇಳ್ತಾ ಇದ್ದೆ. ನೋಡಿ, ಆ ಪ್ರಾಣಿಗಿಂತ ಕಡೆಯಾಗಿ ಕಾಣ್ತಾ ಇದ್ವು. ದನ, ಎತ್ತು, ಎಮ್ಮೆಗೆಲ್ಲ ಕೂದಲನ್ನು ಕಟ್ ಮಾಡ್ತಾ ಇರುವಂತಹ ಕ್ಷೌರಿಕರು ಅಂಬೇಡ್ಕರ್ ಅವರಿಗೆ ಕೂದಲನ್ನು ಕಟ್ ಮಾಡ್ತಾ ಇದ್ರು. ಎಲ್ಲ ಶೋಷಣೆಯಿಂದ ಅವಮಾನವನ್ನು ಅನುಭವಿಸ ಹೋಗ್ತಿದ್ದಾರೆ. ಆಮೇಲೆ ತಾವು ಅಧ್ಯಯನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಮೇಲ್ಜಾತಿಯ ವಿದ್ಯಾರ್ಥಿಗಳ ಜೊತೆ ಕುಳಿತುಕೊಳ್ಳುವಂತಿರಲಿಲ್ಲ.
ಅತ್ಯಂತ ಕೆಳಜಾತಿಯವನು ನೀನು. ನಿನಗೆ ಯಾವ ಸಂಸ್ಕೃತ ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಂಸ್ಕೃತ ಓದುವುದನ್ನು ಕಲಿಸುವುದೇ ಇಲ್ಲ. ಹಬ್ಬವನ್ನು ನಾವು ಸಂಭ್ರಮದಿಂದ ಭಕ್ತಿಪೂರ್ವಕವಾಗಿ ಮನಪೂರ್ವಕವಾಗಿ ಇವತ್ತಿನ ದಿವಸ ನಾವು ಇದನ್ನ ಸಂಭ್ರಮಗೊಳ್ತಾ ಇದ್ದೇವೆ. ಇದು ಕೇವಲ ಹಬ್ಬವಾಗಿ ಆಚರಣೆ ಮಾಡುವುದರ ಜೊತೆಗೆ ಬಾಬಾ ಸಾಹೇಬರ ಏನವರು ಕೊಟ್ಟಂತ ಆದರ್ಶಗಳೇನು, ಅವರು ಆಶಯ ಏನಿತ್ತು, ಮೂಲ ಆಶಯ, ಆ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಮ್ಮನ್ನು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ನಾನು ಸಂದರ್ಭದಲ್ಲಿ ಬಂಧುಗಳೇ, ಬಾಬಾ ಸಾಹೇಬ್ ಬಗ್ಗೆ ನಾನು ಸುಮಾರು ಹೆಚ್ಚು ಕಡಿಮೆ ಒಂದು 20-30 ವರ್ಷದ ಸಂದರ್ಭದಲ್ಲಿ ಮಾತಾಡ್ತಾನೆ ಇದ್ದೇನೆ. ನನ್ನ ಮಾತು ಹಳೆಯದಾಗಿದೆ. ಆದಾಗ್ಯೂ ಕೂಡ ನಾನು ಕರೀತಾರೆ, ಕುಂದಿಸ್ತಾರೆ, ಅಧ್ಯಕ್ಷತೆ ಕೊಡ್ತಾರೆ, ಅವ್ರು ಮಾತಾಡ್ತಾರೆ. ಹಾಗಾಗಿ ನನಗೆ ಅನಿವಾರ್ಯವಾಗಿ ಒಂದು ಸಂಪ್ರದಾಯವಾಗಿ ಎರಡೇ ಮಾತು ಬಾಬಾ ಸಾಹೇಬ್ ಸಹೋದರ ಮಾದೇವರಾಯರು ಇಲ್ಲಿ ವೇದಿಕೆ ಆಚರಣೆ ತಿಳ್ಕೊಂಡು ಇಲ್ಲಿ ಬೆಳೆದು ಬಂದಂತ ನಮ್ಮ ಪದ್ಧತಿ, ಅಂಬೇಡ್ಕರ್ ಅವರು ಇರುವಂತ ಪದ್ಧತಿ, ಆದರೆ ಉಪನ್ಯಾಸ ನೀಡಿದಂತ ಶ್ರೀಯುತ ಲಿಂಗಪ್ಪಸರು ಅವರ ಭಾಷೆ, ಅವರ ಹೋರಾಟ, ಅವರ ಅವಮಾನ, ಅವರ ಅಪಮಾನ ಮತ್ತು ಅವರ ಸಾಧನೆ ಮತ್ತು ಅವರ ಕೊಡುಗೆ ಈ ಭೂಮಿ, ವಿಶೇಷವಾಗಿ ಈ ನಮ್ಮ ಶೂದ್ರಾತಿ ಶೂದ್ರರಿಗೆ ಮನುಷ್ಯರನ್ನಾಗಿ ಬಾಳಕ್ಕೆ ಏನಾದರೂ ಆಕಾರ ರೂಪಿಸಿದಂತ ಬಾಬಾ ಸಾಹೇಬ್ ಬಂಧುಗಳು, ಇವತ್ತಿನ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಗತಿಸಿ ಹೋದ ನಂತರವೂ ತೀರಿ ಹೋದ ನಂತರವೂ 135ನೇ ಜಯಂತಿ 135 ವರ್ಷಗಳ ಗತಿಸಿದರೂ ಕೂಡ ಇನ್ನೂ ಅವರು ಪ್ರಸ್ತುತವಾಗಿದ್ದಾರೆ, ಅವರು ಜೀವಂತವಾಗಿದ್ದಾರೆ. ಅದರಂತೆ ವಿಶ್ವಗುರು ಬಸವಣ್ಣವರು ಕೂಡ 12ನೇ ಶತಮಾನದಲ್ಲಿ ಏನೊಂದು ಸಮಾಜ ಅವರು ಕೂಡ ಜೀವಂತವಾಗಿದ್ದಾರೆ. ಯಾವ ದಾರ್ಶನಿಕರು ಏನಿದ್ದಾರೆ, ಮಹಾತ್ಮ ಜ್ಯೋತಿಬಾ ಫುಲೆ ಅವ್ರದ್ದು ಜಯಂತಿ ಕೂಡ ಮೊನ್ನೆ ನಾವು 12ನೇ ತಾರೀಕು ಜ್ಯೋತಿಬಾ ಮಹಾತ್ಮ ಅಂತ ಬಿರುದು ಅವರಿಗೆ ಯಾವ ಸರ್ಕಾರ ಕೊಡಲಿಲ್ಲ, ಜನ ಸಮುದಾಯ ಕೊಟ್ಟಂತ ಬಿರುದು ಆ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಮಹಾತ್ಮರು ಈ ಜಗದಲ್ಲಿ ಈ ಭೂಮಿ ಮೇಲೆ ಹುಟ್ಟಿದ್ರನ್ನ ಕಾರಣಕ್ಕಾಗಿ ನಾವು ಇವತ್ತು ಮನುಷ್ಯರಾಗಿ ಮಾಡ್ತಾ ಇದ್ದೀವಿ. ಸಮಾಜ ನಮ್ಮನ್ನು ಸ್ವಲ್ಪ ಮಟ್ಟಿಗೆ ಮನುಷ್ಯರನ್ನಾಗಿ ಕಾಣ್ತಕ್ಕಂಥ ನಾನು ಹೇಳಬೇಕು. ಅದಕ್ಕಾಗಿಯೇ ಬಾಬಾ ಸಾಹೇಬ್ ಹೇಳ್ತಾರೆ, ನನಗೆ ಮಾತೃಭೂಮಿ ಇಲ್ಲ, ನನಗೆ ಮಾತೃಭೂಮಿ ಇಲ್ಲ, ನನಗೆ ಜನ್ಮ ಕೊಟ್ಟಂತ ಭೂಮಿ ಇಲ್ಲ. ಯಾಕೆ ಈ ಗುರುವೇ ಗುರುತಿನ ನನಗೆ ಪ್ರಾಣಿ ಕೀಳಾಗಿ ಕಾಣ್ತಾರೆ, ಕುಡಿಲಿಕ್ಕೆ ನೀರು ಕೇಳದೆ ಕೊಡ್ತಾ ಇಲ್ಲ, ನಿಮ್ಮನ್ನ ಹತ್ರ ಕರ್ಕೊಳ್ತಾ ಇಲ್ಲ, ಮನುಷ್ಯರನ್ನಾಗಿ ಕಾಡ್ತಾ ಇಲ್ಲ. ಅಂತ ಭೂಮಿ, ಅಂತ ಸಮಾಜ ಭೂಮಿ ಅಂತ ಈ ಭೂಮಿನ ನಾನು ಭೂಮಿ ಅಂತ ಹೇಳ್ಕೊಳ್ತೇನೆ, ಈ ಧರ್ಮನ ನನ್ನ ಧರ್ಮ ಅಂತ ಹೇಳ್ಕೊಳ್ತೇನೆ. ಅದಕ್ಕೆ ಧರ್ಮದ ಬಗ್ಗೆ ಬಾಬಾ ಸಾಹೇಬ್ ಹೇಳ್ತಾರೆ, ಧರ್ಮ ಮನುಷ್ಯರಿಗಾಗಿ ಇರಬೇಕು ಹೊರತು, ಧರ್ಮ ಮನುಷ್ಯರಿಗಾಗಿ ಇರಬೇಕು ಹೊರತು ಮನುಷ್ಯ ಧರ್ಮ. ಯಾವ ಧರ್ಮದಲ್ಲಿ ಸಮತೆ, ಮಮತೆ ಮತ್ತು ಕಾರುಣ್ಯ, ಸಮತೆ, ಸಮಾನತೆ ಅಂತ ನಾವೆಲ್ಲ ಎಲ್ಲ ಲಕ್ಷಣ ಮತ್ತೆ
ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.